ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಕನಸಂದು ಶುರುವಾಗಿದೆ ಮೂವಿ ರಿವ್ಯೂ ಇವತ್ತು ಸಖತ್ತಾಗಿ ಕೊಟ್ಟಿದ್ದಾರೆ. ಪಬ್ಲಿಕ್ ರಿವ್ಯೂ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ಹೇಳಿ. ಕನಸಂದು ಶುರುವಾಗಿದೆ ಮೂವಿ ಇವತ್ತು ರಿಲೀಸ್ ಆಗಿದೆ. ಎಲ್ಲರೂ ಬಂದು ನೋಡಿ. ನಿಮಗೂ ಏನನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೌಸ್ಫುಲ್ ಆಗಿತ್ತು ಥಿಯೇಟರು. ಇದು ಡೈರೆಕ್ಟ್ ಮೆಸೇಜ್ ಡಿಪಾರ್ಟ್ಮೆಂಟ್ ಅಂಡ್ ಗವರ್ನಮೆಂಟ್. ಸಿನಿಮಾ ಸ್ಟಾರ್ಟಿಂಗು ಹೊಸಬ್ರಿಗೆ ಹೇಗೋ ಏನೋ ಅನ್ಕೊ ಬಂದ್ವಿ. ಹೋಗ್ತಾ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಮೇಡಮ್, ಅದು ಇಂಟ್ರೋಲ್ ಬಿಟ್ಟಾಗ. ಯಾಕೆಂದರೆ ಆ ಥರ ಟಚ್ ಆಗುತ್ತೆ ಆಟ್ಲಿ. ನಿಜವಾಗ್ಲೂ ಫ್ಯಾಮಿಲಿ ಬಂದಿದ್ದೀವಿ ನೋಡೋದಕ್ಕೆ. ಹೊಸಬಾ ಅಂತ ಅನ್ಸೋದೇ ಇಲ್ಲ. ಸಂತೋಷ್ ಅವ್ರ ಆ್ಯಕ್ಟಿಂಗ್ ಸೂಪರು. ಮತ್ತು ಡೈರೆಕ್ಷನ್ನು ಕೂಡ ಇವಾಗಿನ ಟ್ರೆಂಡ್ ಮೂವಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ಡೈರೆಕ್ಟ್ರು. ಎಲ್ಲರೂ ಬಂದು ಚಿತ್ರಮಂದಿರದ ಫಿಲಮ್ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಯಾವುದೇ ರೀತಿಯ ಹೀರೋಗೇನು ಕಡಿಮೆ ಇಲ್ಲ. ಸಂತೋಷ್ ಅಣ್ಣ ಆಗಲಿ ಸಾತ್ವಿಕ ಆಗಲಿ ಒಳ್ಳೆ ನಟನೆ ಮಾಡಿದ್ದಾರೆ. ಸೋಷಿಯಲ್ ಮೆಸೇಜ್ ಹೇಗಿದೆ? ಸೋಷಿಯಲ್ ಮೆಸೇಜ್ ಕ್ಯಾಸ್ಟಿಸಮ್ ಬಗ್ಗೆ ಇನ್ನೂ ಪುರಾತನ ಕಾಲದಲ್ಲಿ ಇದೆಯಲ್ಲ ಆ ಥರ. ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ನೀರು ಕುಡಿಬೇಕಾದ್ರೆ, ಊಟ ಮಾಡಬೇಕಾದ್ರೆ ಕೆಲವೊಂದು ಮೇಲ್ಜಾತಿ ಕೀಳು ಜಾತಿ ಅಂತ ಇದೆ. ಅದಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಆದರೆ ಒಂದು ಪ್ರಾಣದಲ್ಲಿ ಅಂತ್ಯ ಆಗಿದೆ, ಅದಾಗಬಾರ್ದು. ಯಾವ ಪ್ರಾಣನೂ ಹೋಗ್ಬಾರ್ದು. ನಮ್ಮಲ್ಲಿ ನಾವೇ ಬದಲಾವಣೆ ತಂದ್ಕೋಬೇಕು ಅಂತ ಈ ಮೂವಿ ಸಂದೇಶ ಕೊಡ್ತದೆ. ನಿಜವಾಗ್ಲೂ ನನ್ನ ಮಗನನ್ನು ಎಂಜಾಯ್ ಮಾಡ್ಕೊಂಡು ನೋಡಿದ್ವಿ. ಆಲ್ ದ ಬೆಸ್ಟ್ ಅಂತ. ನಿಮ್ಮ ಹೆಸರು? ಶೇಖರ್ ಗೌಡ, ಬಾಬು ಎಫಿನ್ ಗೌಡ. ಸಾಮಾಜಿಕ ಕಳಕಳಿ ಜಾಸ್ತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಏನಿಲ್ಲ, ಈ ಮೂವಿಯಲ್ಲಿ ನಮ್ಮ ಜಗತ್ತಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆಯೋ, ಒಂದು ಭೇದ ಭಾವ, ಒಂದು ಜಾತಿ ಭೇದ ಭಾವ, ಆ ಮೆಸೇಜ್ಗೆ, ಆ ಒಂದು ಭೇದ ಭಾವಕ್ಕೆ ಒಳ್ಳೆಯ ರೀತಿಯಿಂದ ಮೆಸೇಜ್ ಕೊಟ್ಟಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಮಾತ್ರ ನಿಜವಾಗ್ಲೂ ಅಳು ಬರುತ್ತೆ. ಇದು ಆ ಕಣ್ಣಲ್ಲಿ ನೀರು ನಾವಂತೂ ಹಾಕಿದ್ದೀವಿ. ಇನ್ನು ಎಲ್ಲ ಕನ್ನಡ ಜನತೆ ಈ ಮೂವಿ ನೋಡಿ ಎಂಜಾಯ್ ಮಾಡಿ ಆ ಮೆಸೇಜ್ ಏನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು. ದಿಸ್ ಇಸ್ ಒರಿಜಿನಾಲಿಟಿ ಶೋ. ಒರಿಜಿನಾಲಿಟಿ ಅಂದರೆ ಇದು ಲೈವ್ ಆಗಿ ನಡೆದಿರೋ ಘಟನೆನ ಒಂದು ಮೂವಿನ ಮೆಸೇಜ್ ಮಾಡಿ ಮೂವಿ ಥರ ತೋರಿಸಿದ್ದಾರೆ. ನಾವೇನು ಎಷ್ಟೋ ಒಂದು ಟೈಮ್ ವೇಸ್ಟ್ ಮಾಡ್ತೀವಿ, ಒಂದು 2.5 hour ಒಂದು ಈ ಮೂವಿಗೋಸ್ಕರ ಒಂದು 2.5-3 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಬದಲಾವಣೆ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಕನಸಂದು ಶುರುವಾಗಿದೆ ಮೂವಿ ನೋಡಿದ್ರಿ, ಏನು ಅನ್ನಿಸ್ತು? ನಮ್ಮ ಸಂತೋಷ್ ಅವರು ನಟನಾಗಿ ನಟಿಸಿರುವ ಮೊದಲನೇ ಫಿಲಮ್ಮು, ಹಾಗೆ ಸಾತ್ವಿಕ್ ಅವ್ರಿಗೆ 2ನೇ ಫಿಲಮ್ ಇದು. ಇದರ ಸಬ್ಜೆಕ್ಟ್ ಬಗ್ಗೆ ಏನು ಅನಿಸ್ತು ಸರ್? ಮೇಡಮ್, ಕನಸಂದು ಶುರುವಾಗಿದೆ ಮೂವಿ ತುಂಬ ಚೆನ್ನಾಗಿದೆ. ಮೂವಿ ನೋಡ್ತಾ ನನಗೊಂದು ಕನಸು ಶುರು ಆಗ್ತಿದೆ ಅಂತ ಅನಿಸ್ತಿದೆ ನನಗೂ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ, ಕನ್ನಡ ಬೆಳೆಸಿ, ಕನ್ನಡ ಫಿಲಮ್ನ ಇನ್ನೂ ಒಂದು ಮೇಲೆ ತಗೊಂಡು ಹೋಗ್ಬೇಕು, ಇನ್ನೂ ಒಂದು ಒಳ್ಳೆ ಸ್ಥಾನಕ್ಕೆ. ಮತ್ತು ಎಲ್ಲರಿಗೂ ಕನಸು ಇನ್ನೊಂದೇ ಶುರು ಆಗಲಿ ಅನ್ನೋದು ನನ್ನ ಆಸೆ. ಮೇಡಮ್, ಒಂದು ಕನ್ನಡದಲ್ಲಿ ಇವಾಗ ಹೊಸ ಪರಿಚಯ, ಒಳ್ಳೆ ಮೂವಿ ತಂದಿದ್ದಾರೆ, ಹೊಸ ಪಿಕ್ಚರ್ ತಂದಿದ್ದಾರೆ. ಎಲ್ಲ ಹೊಸ ಟೀಮು, ಹೊಸಬರಿಂದ ಹೊಸ ಪ್ರಯತ್ನ ಮಾಡಿದ್ದಾರೆ. ಈ ಮೂವಿಲಿ ಏನಿದೆ ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಇದೆ. ಈಗ ಹಳ್ಳಿಗಳಲ್ಲಿ ಆಗ್ತಾ ಇರೋದು ಒಂದು ಜಾತಿ ಭೇದ ಭಾವ, ನಾನು ಮೇಲ್ನೋನು ನಾನು ಕೀಳ್ನೋನು ಅಂತ ನುಡಿದು ಮಾಡ್ತಾ ಇರೋದು. ಇವತ್ತು ನಮ್ಮದು ಸೊಸೈಟಿಯಲ್ಲಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆದಾಡ್ತಾ ಇದೆ, ಒಂದು ಸೌಜನ್ಯ ಕೇಸ್ ಆಗಿರ್ಬೋದು, ಇನ್ನು ಎಷ್ಟೋ ಒಳ್ಳೊಳ್ಳೆ ಕೇಸ್ಗಳಾಗಿರ್ಬೋದು, ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿಲಿ. ದಯವಿಟ್ಟು ಎಲ್ಲ ಕನ್ನಡ ಜನತೆ ಒಂದು ಇಂಥ ಮೂವಿನ ನೋಡಿ. ಇಂಥ ಮೂವಿನ ನೋಡಿದಾಗ ನಿಮಗೆ ಏನು ಕಲಿತೀರಿ ಅಂತಂದರೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಇದರಲ್ಲಿ. ಇದನ್ನು ನೀವು ನೋಡಿದ್ರಲ್ಲ, ನೀವು ನೋಡಿದ ತಕ್ಷಣ ಹೋಗಿ ನೀವು ಅದನ್ನು ಅಳವಡಿಸ್ಕೊಂಡು ನಮ್ಮ ಸುತ್ತಮುತ್ತ ಆಗ್ತಾ ಇರೋ ತಪ್ಪುಗಳನ್ನ ನಾವೇ ಸರ್ ಮಾಡಬೇಕು. ಇನ್ಯಾರು ಸರ್ ಮಾಡೋಕ್ಕಾಗೋದಿಲ್ಲ. ಇದನ್ನು ನೀರಿನ ಬಗ್ಗೆ ಮತ್ತು ದಲಿತರ ಬಗ್ಗೆ ಎಲ್ಲ ಮೆಸೇಜ್ ಇದೆ ಇದರಲ್ಲಿ. ಅದೇ ಹೇಳ್ತಾ ಇದ್ದೀನಿ, ಹಳ್ಳಿಗಳಲ್ಲಿ ಇದುವರೆಗೂ ನಡೀತಾ ಇದೆ. 2025 ಇದೀವಿ, ಹಳ್ಳಿಗಳಲ್ಲಿ ಇವತ್ತು ನಡೀತಾ ಇದೆ. ನಾನು ಮೇಲ್ನೋನು ಒಂದು ದೇವಸ್ಥಾನದೊಳಗಡೆ ಬರಂಗಿಲ್ಲ, ನೀನು ದೇವಸ್ಥಾನದ ಕಾಂಪೌಂಡ್ ಬರಬೇಡ, ನಮ್ಮ ನೀರು ಕುಡಿಬೇಡ, ನಮ್ಮ ನೀರು ಬೇರೆ ನಿಮ್ಮ ನೀರು ಬೇರೆ, ಎಲ್ಲ ಇದೇ ಥರ ನಡೀತಾ ಇದೆ. ಇದು ಚೇಂಜ್ ಆಗಬೇಕು ಅಂತ ಒಳ್ಳೆ ಸಾತ್ವಿಕ್ ಅವ್ರ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಮೇಡಮ್. ಅವರು ಹೊಸಬರು ಬೆಳಿಬೇಕು, ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೆಣ್ಮಗಳು ಡೆತ್ ಆಗ್ತಾರಲ್ಲ, ಅವಾಗ ಏನು ಅನಿಸ್ತು ಸರ್? ಅವಕಾಶ ಕೊಟ್ಟಿದ್ದಾರೆ, ಅವರು ಚೆನ್ನಾಗಿ ಬೆಳಿಬೇಕು. ನಿಮ್ಮ ಪಾತ್ರ ಏನು ಇದರಲ್ಲಿ? ನಿಮ್ಮ ಪಾತ್ರ? ನಿಮ್ಮ ನಿಜವಾದ ಹೆಸರು? ಮನೋಜ್. ಇದರಲ್ಲಿ ಪಾತ್ರದ ಹೆಸರು? ಕೆಂಪ. ನಮ್ಮ ಗೆಳೆಯನು ಹೊಸ ಪರಿಚಯ, ಇವಾಗ ಅಂಬೆಗಾಲ್ ಇಟ್ಕೊಂಡು ಒಂದು ಕನ್ನಡ ಚಿತ್ರಮಂದಿರಕ್ಕೆ ಬಂದಿದ್ದಾನೆ. ಇನ್ನೂ ಬೆಳೀಲಿ, ನಾವೆಲ್ಲ ಆರೈಸ್ತೀವಿ. ನಮ್ಮ ಗೆಳೆಯ ಬೆಳೆದಿದ್ದು ಚೆನ್ನಾಗಿ ದೊಡ್ಡವನ್ ಆಗಬೇಕು. ಇದು ನಮ್ಮ ಗೆಳೆಯರಿಂದ ಒಂದು ಮನವಿ ಮೇಡಮ್. ಹೆಣ್ಮಗಳು ಡೆತ್ ಆದಾಗ ಏನು ಅನಿಸ್ತು ಸರ್? ಏನು ಮೇಡಮ್, ಅದೇ ನೋಡಿದಾಗ ಇದೆಲ್ಲ ರಿಯಲ್ ನಡೀತಾ ಇರೋದು ಮೇಡಮ್. ಇದೆಲ್ಲ ಬೆಳಕು ಬರ್ತಾ ಇಲ್ಲ ಅಷ್ಟೇ, ಇಂಥ ಎಷ್ಟೋ ನಡೀತಾ ಇದೆ, ಎಲ್ಲ ಮುಚ್ಚಾಗ್ತಾ ಇದ್ದಾರೆ ಅಷ್ಟೇ. ಈಗ ಒಂದು ಸೌಜನ್ಯ ಕೇಸೇ ತಗೊಳ್ಳಿ. ಈಗ ಒಂದು ಯೂಟ್ಯೂಬಲ್ಲಿ ತೆಗೆದು ಮಾಡಿದಾಗ 1976 ಹಿಡಿದು ಒಂದು ಬ್ಯಾಂಕ್ ಮ್ಯಾನೇಜರು, ಒಬ್ಬಳು ಇದ್ರದ್ದು ಎಲ್ಲ ಕೇಸ್ಗಳು ಇವತ್ತು ಹುಡುಗ ತೆಗೆದು ತೋರಿಸಿದ್ದಾನೆ. ಸಮೀರನ ಹುಡುಗ ತೋರಿಸಿರೋದು ಯೂಟ್ಯೂಬರ್ ಸಮೀರ್. ಇದೆಲ್ಲ ಆಚೆ ಬರಬೇಕು. ಆಚೆ ಬಂದಾಗೇನೆ ಇವತ್ತು ಸೋಷಿಯಲ್ ಮೀಡಿಯಾ ಮುಂಚೆ ಆದರೆ ನ್ಯೂಸು ಪ್ರೆಸ್ಸು ಇದೆಲ್ಲ ಭಯ. ಈಗ ನಮ್ಮ ಕೈಯಲ್ಲೇ ಪ್ರಪಂಚ ಇದೆ. ಈಗ ಅದನ್ನು ತೆಗೆದು ಹೇಳೋದಕ್ಕೆ ನಾವು ವಾಯ್ಸ್ ರೈಸ್ ಮಾಡಬೇಕಷ್ಟೇ. ನಾವು ಒಬ್ಬರು ಒಂದು ವಾಯ್ಸ್ ರೈಸ್ ಮಾಡಿದಾಗ ಒಂದು 4 ಜನ ಸೇರಿದಾಗ ಅದು ಎಷ್ಟೋ ಜನಕ್ಕೆ ವ್ಯೂ ಆಗುತ್ತೆ. ಇದರಿಂದ ಹೇಳೋದ್ರೆ ಒಂದು ಸೌಜನ್ಯ ಕೇಸ್ನೇ ಒದಗಬೇಕು. ಇಂಥ ಕೈ ಘಟನೆಗಳೆಲ್ಲ ಬೆಳಕಿಗೆ ಬಂದು ನಾವು ಚೇಂಜ್ ಆಗಬೇಕಷ್ಟೇ. ಈ ಮೂವಿ ಏನಕ್ಕೆ ಮಾಡಿದ್ದಾರೆ, ಒಂದು ಸಮಾಜ ಬದಲಾವಣೆ ಆಗಕ್ಕೆ ಮಾಡಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ಅಲ್ಲ? ಡೈರೆಕ್ಟ್ರು ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್. ಯಾಕಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. ಈ ಸಬ್ಜೆಕ್ಟ್ಗೋಸ್ಕರ ಬಂದು ನೋಡಿ.
ಯಾರು ನೋಡ್ಬೇಕಂದ್ರೆ ಹಳ್ಳಿಯಲ್ಲಿರೋ ಜನ ಬಂದು ನೀವು ನೋಡಿದಾಗ ಸುತ್ತಮುತ್ತ ಆಗ್ತಾರೆ ಅನ್ಯಾಯನ ಜನಕ್ಕೆ ಹೇಳಿದಾಗ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಬಂದು ತೋರಿಸ್ಬೇಕು ಇದನ್ನ, ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ. ಸರ್ಕಾರ ಸುಮ್ಮನೆ ಕಣ್ಮುಚ್ಕೊಂಡಿದೆ ಅಷ್ಟೇ, ಆ ಥರ ಅನ್ಯಾಯಗಳು ಯಾವುದಿದ್ದು ನೋಡ್ತಾ ಇಲ್ಲ. ಸುಮ್ಮನೆ ಬರ್ತಾರೆ, ಏನೋ ಹೋಗ್ತಾರೆ, ಓಟ್ ಹಾಕಕ್ಕೆ ಬಂದು ಓಟ್ ಕೇಳ್ತಾರೆ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಯಾರು ಕೇಳ್ತಾ ಇದ್ದಾರೆ? ಸರ್ಕಾರಕ್ಕೆ ಹೊಣೆ ಇದು. ಡೈರೆಕ್ಟಾಗಿ ಸರ್ಕಾರ ಅವ್ರಿಗೆ ಬಂದು ನೋಡ್ಬೇಕು ಇದನ್ನ, ಯಾರಿಗೇನು ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯಕ್ಕೆ ಏನು ನಾವು ಕೊಡಬೇಕು, ಇದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಇದು ದಯವಿಟ್ಟು ಎಲ್ಲ ಜನತೆ ಬಂದು ಇಂಥ ಚಿತ್ರಮಂದಿರಗಳಲ್ಲಿ ಇಂಥ ಚಿತ್ರಗಳನ್ನ ನೋಡಿ ಆರೈಸಿ ಹೊಸಬ್ರನ್ನ ಬೆಳೆಸಿ. ಕನಸೊಂದು ಶುರುವಾಗಿದೆ ಮೂವಿ ನೋಡಿದ್ರಿ, ನಮ್ಮ ಸಾತ್ವಿಕ್ ಅವ್ರ ಪಾತ್ರ ಹಾಗೂ ಸಂತೋಷ್ ಅವ್ರ ಪಾತ್ರ ಬಗ್ಗೆ ಏನು ಹೇಳ್ತೀರಾ? ಡೈರೆಕ್ಟ್ರು ಸಬ್ಜೆಕ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಸಿನಿಮಾ ಚೆನ್ನಾಗಿದೆ ಮೂವಿ, ಕಂಪ್ಲೀಟಾಗಿ ಟೀಮ್ ವರ್ಕ್ ಆಗಿದೆ. ಆ್ಯಕ್ಚುಲಿ ಮೂವಿ ಹೆಂಗೆ ಹೋಗಿದೆ ಅಂತ ಹೇಳಿದ್ರೆ ಒಳ್ಳೆ ಸ್ಟಾರ್ಟಿಂಗ್ ಟು ಎಂಡ್ ಒಳ್ಳೆ ರೀತಿಯಲ್ಲಿ ತಗೊಂಡೋಗಿದ್ದಾರೆ ಮೂವಿನ. ಒಂದು ಮ್ಯೂಸಿಕ್ ಆಗಲಿ, ಒಂದು ಸ್ಟೋರಿ ಹೆಣದಿರೋ ರೀತಿ ಆಗಲಿ, ಇಂಟರ್ವಲ್ಲಲ್ಲಿ ಸ್ಟಾಪ್ ಆಗಿರೋದಾಗಲಿ, ಅದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಜಾಸ್ತಿ ಪ್ರೇಕ್ಷಕರಲ್ಲಿ ಮೂಡಿರುತ್ತೆ. ಆಮೇಲೆ ಹೋಗ್ತಾ 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 ಅದೊಂದು ಬೇರೆ ಒಂದು ಮೆಸೇಜ್ ಪರಿವರ್ತನೆ ಹೆಂಗಾಗುತ್ತೆ, ಯಾವುದು ಈಗ ಏನು ಅನ್ಟಚಬಿಲಿಟಿ, ಯಾವುದು ಸ್ಪೆಷಾಲಿಟಿ, ಇದ್ರ ಬಗ್ಗೆ ಏನು ತೋರಿಸಿದ್ದಾರೆ ಅದು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಈ ಮೂವಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೀರೋದಾಗಲಿ, ಹೀರೋಯಿನ್ ಆಗಲಿ, ಡೈರೆಕ್ಟರ್ ಆಗಲಿ, ಯಾರ್ಯಾರು ಚಿಕ್ಕ ಪಾತ್ರ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಜನರಿಗೆ ಇನ್ನೂ ಜಾಸ್ತಿ ರೀಚ್ ಆಗಬೇಕು. ಮೂವಿ ರೀಚ್ ಆದಂಗೆ ಇನ್ನೂ ಒಳ್ಳೆ ಪಬ್ಲಿಸಿಟಿ ಕಾಣಿಸ್ತಾ ಇದೆ. ಹೊಸ ಮೂವಿ ಹೊಸಬರು ಮಾಡಿರೋ ಮೂವಿ ಥರ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರು ದೊಡ್ಡ ಸ್ಟಾರ್ ಆಗಿದ್ರೆ ಈ ಮೂವಿ ಅದಕ್ಕೆ ದೊಡ್ಡ ಹಿಟ್ ಆಗಿರುತ್ತೆ. ಅದಕ್ಕೆ ಜಾಸ್ತಿ ರೀಚ್ ಆಗಬೇಕು, ಪ್ರೇಕ್ಷಕರು ಜಾಸ್ತಿ ಬರಬೇಕು. ಮತ್ತು ಮೇಜರಾಗಿ ಈಗ ಏನೀಗ ಹೊರಗಡೆ ಬೆಳವಣಿಗೆ ನಡೀತಾ ಇದೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಏನು ಯೂಟ್ಯೂಬರ್ಸ್ ಆಗಲಿ ಬೇರೆಯವರು ಯಾರೇ ಇದ್ದರು ಏನು ಜಾಸ್ತಿ ಈಗ ಸಮಾಜದ ಏನು ಬೆಳವಣಿಗೆ ನಡೀತಾ ಇದೆ ಅದನ್ನು ಹೇಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಡೀತಾ ಇರುವಂಥ ಒಂದೊಂದು ಪ್ರಾಬ್ಲಮ್ಗಳೇನಿದೆ ಅದನ್ನು ನೀಟಾಗಿ ತೋರಿಸ್ತಾ ಇದ್ದಾರೆ. ಈಗ ಹೀರೋಯಿನ್ ಕೂಡ ಅದೇ ಒಂದು ಪಾತ್ರ, ಅವ್ರು ಏನು ಒಂದು ಸಿಚುವೇಶನ್ ಅಂಡರ್ಗೋ ಮಾಡ್ತಾರೆ ಅದನ್ನು ಕೂಡ ನೀಟಾಗಿ ತೋರಿಸಿದ್ದಾರೆ. ಸೊ ಈ ಥರ ವಿಷಯಗಳು ಇವಾಗ ಜಾಸ್ತಿ ಟಿವಿಗಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕಸ್ಟಮರ್ಸ್ಗೆ ಹೊರಗಡೆ ಇರೋ ಜನರಿಗೆ ಗೊತ್ತಾಗ್ತಾ ಇರೋದ್ರಿಂದ ಒಬ್ಬ ಯೂಟ್ಯೂಬರ್ ಮೂಲಕ ಸಾಮಾಜಿಕ ಕಳಕಳಿ ವಿಷಯನ ಹೇಳಿದ್ದಾರೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ಲೈನಲ್ಲಿ ಯೂಟ್ಯೂಬರ್ ಅದೇ ಈಗ ಮೈನ್ ಆಗಿ ಒಂದು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಇದ್ರ ಬಗ್ಗೆ ಏನು ತೋರಿಸಿದ್ದಾರೆ ಕಸ್ಟಮರ್ ಸಾರಿ ಇದು ನಮ್ಮ ಒಂದು ನಿಮಿಷ ಬನ್ನಿ. ನಮ್ಮ ಸಂತೋಷ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. 20 ದಿವಸದಿಂದ ಎಕ್ಸ್ಪೀರಿಯನ್ಸ್